ನಮಸ್ಕಾರ ರೀ ಎಲ್ಲರಿಗೂ. ನಾನು ನಿಮ್ಮ ಕನ್ನಡ ಹುಡುಗಿ ಟ್ರಾವೆಲಿಂಗ್ ಕನ್ನಡತಿ. ಇವತ್ತು ಬಂದೇನು ನಾನು ಕೋಪೇಶ್ವರ ಮಂದಿರಕ್ಕೆ. ಇದು 12ನೇ ಶತಮಾನದಾಗ ಕಟ್ಟಿದ್ದೈತಿ. ಇದ್ರ ವಿಶೇಷತೆ ಏನಪ್ಪ ಅಂತಂದ್ರೆ ಇದು ಇಂಥದ್ದು ಟೆಂಪಲ್ ಐತೆ ನೋಡ್ರಿ ಇಡೀ ಇಂಡಿಯಾದಾಗ. ಎಲ್ಲ ಅಂದ್ರೆ ಶಿವಲಿಂಗ ಜೊತೆಗೆ ವಿಷ್ಣುದು ಕೂಡ ಮೂರ್ತಿ ಇಟ್ಟಿದ್ದಾರೆ. ಆಮೇಲೆ ಇದ್ರ ಜೊತೆಗೆ ನಂದಿ ಕೂಡ ಇಲ್ಲಿ ಇಲ್ಲ. ಇದು ಭಾಳ ಶಾಕಿಂಗ್ ಅದ. ಯಾಕಂದ್ರೆ ನೀವು ಯಾವುದೇ ಗುಡಿಯಾಗ ಹೋದ್ರೆ ಎಲ್ಲೆಲ್ಲಿ ಶಿವಲಿಂಗ ಇರ್ತತ್ತೋ ಅಲ್ಲಿ ಬಸವಣ್ಣ ಅಂತೂ ಇಟ್ಟಿರ್ತಾರೆ. ಆದರೆ ಈ ಗುಡಿಯಾಗ ಹಂಗೆ ಇಟ್ಟಿಲ್ಲ. ಮತ್ತು ಇನ್ನೊಂದು ವಿಶೇಷತೆ ಏನಪ್ಪ ಅಂತಂದ್ರೆ ಈ ಸ್ವರ್ಗ ಮಂಟಪ ನೋಡ್ಬೋದು. ಈ ಸ್ವರ್ಗ ಮಂಟಪ ಏನೈತಿ ಇದು ನೋಡ್ರಿ, ಇದು ಓಪನ್ ಇಟ್ಟಿದ್ದಾರೆ. ಇದು ಏನು ಓಪನ್ ಇಟ್ಟಿರೋದಕ್ಕೆ ಕೆಳಗೆ ನೋಡ್ಬೋದು. ಇಲ್ಲಿ ಒಂದು ಕಲ್ಲು ಐತಿ. ಇದ್ರ ಸೈಜ್ ಮತ್ತು ಮ್ಯಾಗಿಂದ ಏನದು ಓಪನ್ ಐತ್ರಲ್ಲ ಆ ಸೈಜು ಒಂದೇ ಐತಿ. ಇದನ್ನ ಕಟ್ಟಬೇಕಾದ್ರೆ ಟೋಟಲ್ 48 ಕಂಬಗಳನ್ನು ಯೂಸ್ ಮಾಡ್ಕೊಂಡಿದ್ದಾರೆ. ಆಮೇಲೆ ಇದ್ರ ಜೊತೆಗೆ ಇನ್ನೊಂದು ವಿಶೇಷತೆ ಏನಂದ್ರೆ ಇಲ್ಲಿ ನೋಡ್ರಿ ಎಷ್ಟೊಂದು ಮೂರ್ತಿಗಳನ್ನ ಕೆತ್ತಿದ್ರು ಕೂಡ ಎಲ್ಲದ್ರದ್ದು ಮುಖಗಳನ್ನು ಹೊಡೆದಾಕ್ಬಿಟ್ಟಾರ. ಅದು ಯಾರು ಹೊಡೆದಾರಂತ ಗೊತ್ತಿಲ್ಲ. ಬಟ್ ಇದು ಮಸ್ತ್ ಐತಿ.